ಓಂ ಶಾಂತಿ. ಡೇಟ್ ಆಗಿದೆ 8 ಮೇ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸರ್ವೋಚ್ಚ ಸ್ವಮಾನ್. ಬಾಬಾ ಏನು ಹೇಳ್ತಾರೆ ಇವತ್ತು? ಸರ್ವಶ್ರೇಷ್ಠ ಸ್ವಮಾನ ಏನು? सर्व खजानों से भरपूर करने वाले महादानी, वरदानी, महात्यागी व पदमापदम भाग्यशाली बनाने वाले वरदानी मूर्त ಶಿವ ಬಾಬಾ ಬೋಲೆ. ನೋಡ್ರಿ ಬಾಬನ್ ಟೈಟಲ್ಸ್ ಎಷ್ಟಿದ. ಸರ್ವ ಖಜಾನೋ ಸೇ ಭರ್ಪೂರ್ ಕರ್ನೆ ವಾಲೆ. ಬಾಬಾ ಯಾಕೆ ಬಂದಿದ್ದಾರೆ ಇವಾಗ? ಎಲ್ಲ ಖಜಾನೆಗಳಿಂದ ಮಕ್ಕಳನ್ನು ಭರ್ಪೂರ್ ಮಾಡಕ್ಕೆ ಬಂದಂಥ ಬಾಬಾ ಮಹಾದಾನಿ ಆಗಿದ್ದಾರೆ. ಬಾಬಾ ವರದಾನಿ ಆಗಿದ್ದಾರೆ. ಮಹಾತ್ಯಾಗಿ ಅಥವಾ ಪದ್ಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡಕ್ಕೆ ಬಂದಿದ್ದಾರಲ್ಲ ನಮ್ಮನ್ನು ಬಾಬಾ. ಅಂಥ ವರದಾನಿ ಮೂರ್ತಿ ಶಿವ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯ ಅಪನೆ ಆಪ್ ಕೋ ಕಿಸ್ ಸ್ವಮಾನ್ ಮೇ ಸಮಜ್ತೆ ಹೋ. ವರ್ತಮಾನ ಸಮಯದಲ್ಲಿ ತಮ್ಮನ್ನು ತಾವು ಯಾವ ಸ್ವಮಾನದಲ್ಲಿ ಅಂತ ತಿಳ್ಕೊಂಡಿದ್ದೀರಾ? ಅಪನೇ ಸ್ವಮಾನ್ ಕೋ ಜಾನ್ತೆ ಹೋ. ತಮ್ಮ ಸ್ವಮಾನ ಏನು ಅಂತ ತಿಳ್ಕೊಂಡಿದ್ದೀರೇನು? ಸಭಿ ಸೇ ಬಡೆ ಸೇ ಬಡಾ ಸ್ವಮಾನ್ ಅಭಿ ಹಿ ಹೇ, ಯಹ ತೋ ಜಾನ್ತೆ ಹಿ ಹೋ. ಬಾಬಾ ಹೇಳ್ತಾರೆ, ಸಭಿ ಸೇ ಬಡೆ ಸೇ ಬಡ, ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಸ್ವಮಾನ ಈಗಾಗಿದೆ, ಅದು ಗೊತ್ತಿದೆಯಾ? ಲೇಕಿನ್ ವಹ ಕೌನ್ಸಾ ಸ್ವಮಾನ್ ಹೇ. ಬಾಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ. ಅವ್ರು ಹೇಳೋ ಸ್ಟೈಲ್ ಹೆಂಗಿದೆ ನೋಡಿ ಬಾಬಂದು. ಲೇಕಿನ್ ವಹ ಕೌನ್ಸಾ ಸ್ವಮಾನ್ ಹೇ, ಅದರದು ಯಾವ ಸ್ವಮಾನ? बड़े से बड़ा स्वमान अभी कौन सा है, जिसको वर्णन करने में ही दिखाई पड़े कि इससे बड़ा स्वमान कोई हो नहीं सकता. ಅದನ್ನು ಆ ಸ್ವಮಾನವನ್ನು ವರ್ಣನೆ ಮಾಡೋದ್ರಿಂದ ಗೊತ್ತಾಗ್ಬಿಡ್ತದೆ ಅದು ಸ್ವಮಾನ ಯಾವುದು ಅಂತ. ವಹ ಕೌನ್ ಸಾ ಹೇ, ಅದು ಯಾವುದು? इस समय का बड़े से बड़ा स्वमान यही हुआ कि बाप के भी अभी तुम मालिक बनते हो. ಬಾಬಾ ಹೇಳ್ತಾರೆ, ಈ ಸಮಯದ ಶ್ರೇಷ್ಠಾತಿ ಶ್ರೇಷ್ಠ ಸ್ವಮಾನ ಇದಾಗಿದೆ. ಯಾವುದು ಅಂತಂದರೆ, ಬಾಪ್ಗೆ ಭಿ ಅಭಿ ತುಮ್ ಮಾಲಿಕ್ ಬನೆ ಹೋ. ಬಾಪ್ಗೆ ಭಿ ಅಭಿ ತುಮ್ ಮಾಲಿಕ್ ಬನೆ ಹೋ. ಬಾಬಾರವ್ರಿಗೆ ಮಾಲೀಕ. विश्व के मालिक बनने से पहले विश्व के रचयिता के भी मालिक बनते हो. ನೋಡ್ರಿ ಇಂಥ ಶ್ರೇಷ್ಠ ಸ್ವಮಾನ. ನಾವೆಲ್ಲ ಏನಾಗೋರಿದ್ದೀವಿ? ವಿಶ್ವದ ಮಾಲೀಕ ಇದ್ದೀವಲ್ಲ. ವಿಶ್ವದ ಮಾಲೀಕ ಆಗೋಕ್ಕಿಂತ ಮುಂಚೆ ವಿಶ್ವಕ್ಕೆ ರಚಯಿತ. ವಿಶ್ವದ ರಚಯಿತ ಯಾರು? ಶಿವ ಬಾಬಾ. ಅವ್ರದ್ದು ಮಾಲೀಕ ಆಗ್ತೀವಂತ ನಾವು. ಶಿವ ಬಾಬಾ ಕೆ ಭಿ ಮಾಲಿಕ್ ಹೋ, ಇಸ್ಲಿಯೇ ವಾಲೇಕಮ್ ಸಲಾಮ್. ಬಾಬಾ ಹೇಳ್ತಾರೆ, ಅದಕ್ಕೇನು ಹೇಳ್ತಾರಲ್ಲ ಸಲಾಮ್, ವಾಲಿಕುಮ್ ಸಲಾಮ್ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಏನು ಮಾಡ್ತಾರೆ? ನಮಗೆ ಬಾಬಾನೇ ಮೊದಲು ನಮಗೆ ನಮಸ್ತೆ ನಮಸ್ತೆ ಅಂತ ಹೇಳ್ತಾರಲ್ಲ. ಬಾಬಾ ಹೇಳ್ತಾರೆ, ಸುಪಾತ್ರ ಬಚ್ಚಾ ಬಾಪ್ ಕಾ ಭೀ ಮಾಲಿಕ್ ಹೇ. ಯಾರು ತಂದೆಯ ಮಾಲೀಕ? ಎಂಥ ಮಕ್ಕಳು ತಂದೆಯ ಮಾಲೀಕ? ಸುಪಾತ್ರ. इस समय बाप को भी अपना बना लिया है. ನಾವೇನು ಮಾಡಿಬಿಟ್ಟಿದ್ದೀವಿ? ಬಾಬಾರವರನ್ನು ನಮ್ಮವರನ್ನಾಗಿ ಮಾಡ್ಕೊಂಡಿದ್ದೀವಿ. सारे कल्प में बाप को ऐसे अपना नहीं बना सकते हो. ಈಗಷ್ಟೇ ಇದು ಸಾಧ್ಯ. ಮತ್ತು ಮುಂದೆ ಸತ್ಯುಗದಲ್ಲಿ ಹೋದ್ಮೇಲೆ ಬಾಬಾ ನಮ್ಮ ಮಾಲೀಕ ಆಗೋದಿಲ್ಲ. ಈಗಷ್ಟೇ ನಾವು ಬಾಬನ್ ಮಾಲೀಕ ಆಗ್ತೀವಿ. ಅದರ ಅರ್ಥ ಏನು? ಬಾಬಾ ನಾವು ಹೇಳ್ದಂಗೆ ಕೇಳ್ತಾರೆ. ಯಾರು ಹೇಳ್ದಂಗೆ ಕೇಳ್ತಾರೆ? ಹಾಂ. ಬಾಬಾ ಹೇಳ್ತಾರೆ, ಅಭಿ ತೋ ಜಬ್ ಚಾಹೋ ಜಿಸ್ ರೂಪ್ ಮೇ ಚಾಹೋ ಉಸ್ ರೂಪ್ ಸೇ ಬಾಪ್ ಕೋ ಅಪನಾ ಬನಾ ಸಕ್ತೆ ಹೋ. ಈಗ ನಾವು ಬಾಬಾ ನನ್ನ ತಂದೆಯಾಗು ಅಂದ್ರೆ ತಂದೆ ಆಗ್ಬಿಡ್ತಾರೆ, ತಾಯಿ ಆಗು ಅಂದ್ರೆ ತಾಯಿ ಆಗ್ಬಿಡ್ತಾರೆ, ಮಗ ಆಗು ಅಂದ್ರೆ ಮಗ ಆಗ್ಬಿಡ್ತಾರೆ, ಮತ್ತಿನ್ನು ಸರ್ವಂಟ್ನೂ ಆಗ್ತಾರೆ ಬಾಬಾ. ಯಾರ್ದು? ನಾವು ಮಕ್ಕಳು ಆಗ್ತಾರಲ್ಲ. ಮತ್ತು ಈಗೇನು ಮಾಡ್ತಾರೆ? ಬಾಬಾ ಬಂದು ಏನು ಮಾಡ್ಲಿಕ್ಕೆ? ಮಕ್ಕಳ ಸೇವೆ ಮಾಡ್ಲಿಕ್ಕತ್ತಾರೆ. ಬಾಬಾ ಹೇಳ್ತಾರೆ,
जब चाहो जिस रूप में चाहो उस रूप से बाप को अपना बना सकते हो। बाप भी इस समय किस बंधन में है? ಬಾಬಾನು ಈಗ ಬಂಧನದಲ್ಲಿದ್ದಾರಂತೆ. ಯಾವ ಬಂಧನದಲ್ಲಿ? बच्चों के बंधन में। तो रचयिता को भी बंधन में बांधने वाले ಇಡೀ ವಿಶ್ವದ ರಚಯಿತ ಯಾರು? ಶಿವಬಾಬಾ. ಅಂಥವನನ್ನೇ ಏನು ಮಾಡಿಬಿಟ್ಟಿವಿ ನಾವು? ಬಂಧನದಲ್ಲಿ ಸಿಕ್ಕಾಕ್ಸಿದ್ವಿ ನಾವು. ಐಸಾ ಸ್ವಮಾನ್ ಫಿರ್ ಕಬ್ ಅನುಭವ ಕರೆಂಗೆ? ಇಂಥ ಸ್ವಮಾನ ಎಂದಾದರೂ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆಯೇನು? रचयिता को सेवाधारी बनाने वाले बाप को गुलाम बना दिया ना. ನೋಡ್ರಿ ಬಾಬಾ ಹೇಳ್ತು, ವಿಶ್ವದ ಮಾಲೀಕನನ್ನು ನಾವೇನು ಮಾಡಿಬಿಟ್ವಿ ಈಗ? ಈ ಪದ ಹೇಳಿಕ್ಕೆ ಮುಜುಗರ ಆಗತ್ತೆ. ಪರಮಾತ್ಮನನ್ನು ಗುಲಾಮ್ ಅಂತ ಹೇಳಿದು ಅಷ್ಟು ಸರಿ ಅನಿಸೋದಿಲ್ಲಲ್ಲ. ಆದರೂ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನೀಗ ನಿಮ್ಮ ಗುಲಾಮ ಇದ್ದೀನಿ, ಸರ್ವೆಂಟ್ ಇದ್ದೀನಿ. ಅಪ್ನಿ ಸೇವಾ ಕೇಳಿಯೇ. ಯಾಕೆ ಬಂದಿದ್ದೀನಿ ನಾನು? ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀನಿ. ಯಹ ಹೇ ಶುದ್ಧ ಸ್ವಮಾನ್. ನೋಡ್ರಿ, ಇದೂ ಬಾಬಂದೇನಿದು? ಶುದ್ಧ ಸ್ವಮಾನ್. ಇಸ್ಮೇ ಅಭಿಮಾನ ನಹಿ ಹೋತಾ ಹೇ. ನನಗೇನು ಇದರಲ್ಲಿ ಅಭಿಮಾನ ಇಲ್ಲ. ಜಹಾ ಸ್ವಮಾನ್ ಹೋತಾ ಹೇ ವಹಾ ಅಭಿಮಾನ್ ನಹಿ ಹೋತಾ. ಎಲ್ಲಿ ಸ್ವಮಾನ ಇರ್ತದೋ ಅಲ್ಲಿ ಅಭಿಮಾನ ಇರೋದಿಲ್ಲ. बाप को सेवाधारी बनाया लेकिन अभिमान नहीं आएगा. तो अपने ऐसे शुद्ध स्वमान में जहाँ अभिमान का नाम निशान नहीं है, इस स्थिति में स्थित रहते हो. ಬಂದರು ನಮಗೆ ಬಾಬಾ. ಇಷ್ಟೊತ್ತನ ತಮ್ಮದು ಹೇಳಿದರು, ಈಗ ಬಾಬಾ ನಮಗೆ ಬಂದರು. ಹೀಗೆ ಎಲ್ಲಿ ಶುದ್ಧ ಸ್ವಮಾನ ಇರ್ತದೋ ಅಲ್ಲಿ ಅಭಿಮಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಥಿತಿನಲ್ಲಿ ಸ್ಥಿತ ಇರ್ತೀರೇನು ಅಂತ ಕೇಳ್ತಾರೆ ಬಾಬಾ. जैसे बाप सदैव हाँ बच्चे, मीठे बच्चे, विश्व के मालिक बच्चे समझकर अपना सिरताज बनाते हैं. ಬಾಬಾ ಹೇಳ್ತಾರೆ, ಜೈಸೆ ಬಾಪ್, ಹೇಗೆ ಬಾಬಾ ಸದೈವ ನಮ್ಮನ್ನು ಏನು ಮಾಡ್ತಾರೆ? ಮಕ್ಕಳೇ, ಮಧುರ ಮಕ್ಕಳೇ, ವಿಶ್ವದ ಮಾಲೀಕ ನಮ್ಮನ್ನು ಮಕ್ಕಳ ಅಂತ ತಿಳ್ಕೊಂಡು ನಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ? ತನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಐಸೆ ಸಿರ್ತಾಜ್ ಸ್ಥಿತಿ ಮೇ ಸ್ಥಿತ್ ರಹತೆ ಹೋ. ಬಾಬಾ ನಮ್ಮನ್ನು ತಲೆ ಮೇಲೆ ಕೂರಿಸ್ಕೋಬೇಕು ಅಂತಂದರೆ ನಾವು ಹೆಂಗಿರಬೇಕು? ಎಷ್ಟು ಶ್ರೇಷ್ಠ ಇರಬೇಕು. ಬ್ರಾಹ್ಮಣೋं की चोटी का स्थान कहाँ होता है? ಬ್ರಾಹ್ಮಣರ ಚೋಟಿಯಲ್ಲಿರ್ತದೆ, ಇಲ್ಲಿರ್ತದಲ್ಲ ತಲೆ ಮೇಲೆ. ಬಾಬಾ ಹೇಳ್ತಾರೆ, ಸಿರ್ ಕೆ ऊपर है ना, तो ब्राह्मण चोटी अर्थात बाप के सिरताज. ಬ್ರಾಹ್ಮಣ ಚೋಟಿ ಅಂತಂದ್ರೇನು? ಪರಮಾತ್ಮನ ತಲೆ ಮೇಲೆ ಕೂಡುವಂಥವ್ರು ನೀವು. तो जैसे बाप सदैव बच्चों को समान देते हुए आप समान बनाते हैं. ಬಾಬಾ ಏನು ಮಾಡ್ತಾರೆ? ನಮ್ಮನ್ನು ಮಕ್ಕಳಿಗೆ ಸಮಾನ ಕೊಟ್ಟು ಕೊಟ್ಟು ತನ್ನ ಸಮಾನರನ್ನಾಗಿ ಮಾಡ್ಕೊಳ್ತಾರೆ. ಐಸೆ ಆಪ್ ಸಭಿ ಭಿ ಹರೇಕ್ ಆತ್ಮಕೋ. ಬಾಬಾ ಹೆಂಗೆ ನಮ್ಮನ್ನು ಈ ಥರ ತಿಳ್ಕೊಂಡಿದ್ದಾರೋ ಹಾಗೇನೆ ನೀವು ಕೂಡ ಪ್ರತಿಯೊಂದು ಆತ್ಮವನ್ನು ಸದಾ ಸಮಾನ್ ದೇತೆ ಬಾಪ್ ಸಮಾನ್ ಬನಾತೆ ರಹತೆ ಹೋ. ನೀವು ಕೂಡ ನಿಮ್ಮ ಜೊತೆ ಇದ್ದಂಥ ಆತ್ಮಗಳಿಗೆ ಸಮಾನವನ್ನು ಕೊಟ್ಟು ತಂದೆ ಸಮಾನ ಮಾಡ್ತೀರಿ. ನೀವು यह सदा स्मृति में रहता है कि इस समय सिवाय एक बाप से लेने के और सभी को देना है. ಬಾಬಾ ಹೇಳ್ತಾರೆ, यह सदा स्मृति में रहता है. ಇದು ಯಾವಾಗಲೂ ನಿಮಗೆ ಸ್ಮೃತಿನಲ್ಲಿ ಇರ್ತದೇನು? ಈ ಸಮಯದಲ್ಲಿ ಒಬ್ಬ ತಂದೆಯಿಂದಾನೇ ಎಲ್ಲ ತಗೊಳ್ಬೇಕು, ಎಲ್ಲವನ್ನು ಎಲ್ಲರಿಗೂ ಕೊಡಬೇಕು. तुम आत्माओं को आत्माओं से लेना नहीं है. तुम आत्माओं को आत्माओं से लेना नहीं है. ಈಗ ನಾವೇನು ಮಾಡಬೇಕು? ಲೇನೆ ವಾಲ ನಹಿ. ನಾವೆಲ್ಲ ಏನಿದ್ದೀವಿ ಈಗ? ದೇನೆ ವಾಲೆ. ದೇವತಾ ಅಲ್ಲ, ನಾವು ಕೊಡಬೇಕು. ಏನು ಕೊಡಬೇಕು? ಪ್ರೀತಿ ಕೊಡಬೇಕು, ಸ್ನೇಹ ಕೊಡಬೇಕು, ಪ್ರೇಮ ಕೊಡಬೇಕು, ಆನಂದ ಕೊಡಬೇಕು, ಶಕ್ತಿ ಕೊಡಬೇಕು. ಅದು ಬಿಟ್ಟು ಅವ್ರು ನಮಗೆ ಚಂದ ಮಾತಾಡ್ಸ್ಲಿಲ್ರಿ, ಅವ್ರು ನಮ್ಮ ಚಂದಗೆ ನೋಡಲಿಲ್ಲರಿ ಅಂದ್ರೇನರ್ಥ? ಲೇನೆ ವಾಲೆ ಅಲ್ಲ ಅಂತ. ಅವ್ರು ನಮಗೆ ಮಾತಾಡಿಸ್ಲಿ ಅಂದರೆ ಏನು ಅರ್ಥದು? ಆದ್ರೆ ಬಾಬಾ ಹೇಳ್ತಾರೆ,
ತುಮ್ ಆತ್ಮ, ಏನಿದ್ದೀರಿ ನೀವೀಗ? ದೇನೆ ವಾಲೆ. दाता है ना, दाता के बच्चे हम दाता है. यह सदा स्मृति में रहता है. ಯಾವಾಗಲೂ ಇರ್ತದ ಇದು ಸ್ಮೃತಿ. ಏನು? ನಾನು ಕೊಡಬೇಕು, ಎಲ್ಲರಿಗೂ ನಾನೇನು ಮಾಡಬೇಕು? ಕೊಡಬೇಕು. ಬಾಬಾ ಹೇಳ್ತಾರೆ, ಅಥವಾ ಜहाँ देना है वहाँ भी लेने की इच्छा रखते हो. ನಾವು ಕೊಡಬೇಕಾಗಿದೆ, ಅದರ ಬದಲಾಗಿ ಇಚ್ಛೆ ಇಟ್ಕೊಂಡಿದ್ದೀರೇನು? अगर आत्मा द्वारा कुछ भी लेने की इच्छा रखती है तो वह प्राप्ति क्या होगी? ಬಾಬಾ ಹೇಳ್ತಾರೆ, ನಾನು ಆತ್ಮ, ಇನ್ನೊಂದು ಆತ್ಮನಿಂದ ಏನೋ ಇಚ್ಛೆ ಪಡ್ತಿದ್ದೀನಿ ಅಂತಂದ್ರೇನು? ಅಲ್ಲಿ ಪ್ರಾಪ್ತಿ ಆಗ್ತದೇನು? ಯಾರಿಂದ ಪ್ರಾಪ್ತಿ ಇರ್ತೈತೆ ನಮಗೆ? ಬಾಬಾ ಹೇಳ್ತಾರೆ, ಅಲ್ಪಕಾಲಕ್ಕೆ ಹೋಗಿನ ಅವ್ರು ಏನೇ ಕೊಟ್ಟರು ಅದು ಅಲ್ಪದಾಗಿರ್ತದೆ. ಅಲ್ಪಜ್ಞ ಆತ್ಮಾओं से ಅಲ್ಪಕಾಲ की ही ಪ್ರಾಪ್ತಿ ಹೋಗಿ. ಅವ್ರ ಹತ್ರ ಏನಿದೆ ಅದೇ ಕೊಡ್ಬೇಕಲ್ಲ, ಇಲ್ಲದೆ ಇರೋದು ಅವ್ರು ಹೆಂಗೆ ಕೊಡ್ತಾರೆ? ಅವರಲ್ಲಿ ಎಷ್ಟಿದೆ? ಅಲ್ಪ ಇದೆ, ಅಷ್ಟೇ ಕೊಡ್ತಾರೆ. ಅದು ಪ್ರಾಪ್ತಿನೂ ಏನಿದೆ? ಅಲ್ಪಕಾಲಕ್ಕಿರ್ತದೆ. ಸರ್ವಜ್ಞ ಬಾಪ್ ಸೆ ಸದಾ ಕಾಲ ಕಿ ಪ್ರಾಪ್ತಿ ಹೋಗಿ. ಸರ್ವಜ್ಞ ಯಾರು? ಶಿವ ಬಾಬಾ. ಅವರಿಂದ ಪ್ರಾಪ್ತಿ ಯಾವಾಗಲೂ ಇರ್ತದೆ. ಅವರಿಂದ ಏನು ಪ್ರಾಪ್ತಿ ಪಡ್ಕೊಳ್ತಿರ್ತೀವೋ ಅದು ಅವಿನಾಶಿ ಇರ್ತದಲ್ಲ. तो जहाँ से लेना है वहाँ ले रहे हैं और जहाँ देना है वहाँ दे रहे हो. ಎಲ್ಲಿ ತಗೊಳ್ಬೇಕೋ ಅಲ್ಲಿ ತಗೊಳ್ಬೇಕು, ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಬೇಕು. ಎಲ್ಲಿ ತಗೊಳ್ಬೇಕಂತ ಹೇಳಿದ್ರೆ ಬಾಬಾನಿಂದ ತಗೊಳ್ಬೇಕು, ಎಲ್ಲ ಆತ್ಮಗಳಿಗೆ ಕೊಡಬೇಕು. ಅಥವಾ ಕಭಿ ಬದಲಿ ಕರ್ತಿತೆ ಹೋ, ಇದನ್ನು ಚೇಂಜ್ ಮಾಡ್ಕೋತೀರೇನು? ಏನಂತ? ಯಾವ ಆತ್ಮಗಳಿಂದ ಏನಾರು ಸಿಕ್ಕಿತೇನು? ಹಂಗೆ ಮಾಡ್ತೀರೇನು? अगर आत्मा को कुछ देती भी है तो बाप से लिया हुआ ही तो देगी ना. ಈ ಗುಡಿಗೆ ಹೋಗ್ತೀವಿ, ಗುಡಿಗೆ ಹೋಗಿ ಆ ದೇವತೆಗಳಿಗೆ ಕೇಳ್ತೀರಿ ಅಂತಂದರೆ ಏನರ್ಥ? ಅವ್ರು ಎಲ್ಲಿಂದ ಕೊಡ್ತಾರೆ ನಮಗೆ? ದೇವಿ ದೇವತೆಗಳು ಎಲ್ಲಿಂದ ತಗೋತಾರೆ? ಅವರು ಬಾಬಾನಿಂದ ತಗೋತಾರೆ. ಬಾಬಾನಿಂದ ತಗೊಂಡಿದ್ದೇ ನಮಗೆ ಕೊಡ್ತಾರಲ್ಲ. ಅದ್ರ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನೇ ಡೈರೆಕ್ಟ್ ಬಂದಿದ್ದೀನಿ ನಿಮಗೆ ಕೊಡೋಕ್ಕೆ. जरा भी किसी प्रकार की लेने की इच्छा अपने स्वमान से गिरा देती है. ನೋಡಿ ಬಾಬಾ ಹೇಳ್ತಾರೆ, ಯಾಕೆ ಬೇಡ ಅಂತಾರೆ ಇನ್ನೊಬ್ಬರಿಂದ ಕೇಳೋದು? ಜರಾ ಭೀ ಕಿಸಿ ಪ್ರಕಾರ ಕಿ ಲೇನೆ ಕಿ ಇಚ್ಛಾ, ಸ್ವಲ್ಪ ಆದರೂ ಆತ್ಮಗಳಿಂದ ತಗೊಳ್ಬೇಕು ಅನ್ನೋ ಇಚ್ಛೆ ಇತ್ತು ಅಂತಂದರೆ ನಮ್ಮನ್ನು ಸ್ವಮಾನದಿಂದ ಕೆಳಗೆ ಬೀಳಿಸ್ಬಿಡ್ತದೆ ಆ ಇಚ್ಛೆ ಅಂತ ಹೇಳ್ತಾರೆ ಬಾಬಾ. जब आप लोग भी किसी आत्मा को बाप द्वारा मिला हुआ खजाना देने के निमित्त भी बनती हो तो भी स्मृति क्या रहती है? ಈಗ ನಮಗೆ ಯಾರೋ ಏನೋ ಕೊಟ್ಟದ್ದನ್ನು ಇನ್ನೊಬ್ರು ಕೊಡಕ್ಕೆ ಹೋಗ್ತೀವಿ, ಆವಾಗ ಏನು ನೆನಪಿರ್ತದೆ ನಮಗೆ? ಹಾಂ, ಅದನ್ನು ಹೇಳ್ತಾರೆ ಬಾಬಾ. ಆತ್ಮ ಕೆ ಪಾಸ್ ಅಪ್ನಾ ಕುಚ್ ಹೈ ಕ್ಯಾ? ಯಾವುದೇ ಆತ್ಮನ ಕಡೆಯಿಂದ ನೀವು ಇಚ್ಛೆ ಪಡ್ತೀರಿ ಅಂತಂದರೆ ಅವ್ರ ಹತ್ರ ಏನದ? ಏನಾರ ಐತೇನಂತಾರೆ ಬಾಬಾ. ಬಾಪ್ಗೆ ದಿಯೇ ಹುಯೇ ಕೋ ಹಿ ಅಪ್ನಾ ಬನಾಯ ಹೇನಾ. ಈಗ ನಮ್ಮ ಹತ್ರ ಏನೋ ಅದು ಎಲ್ಲಿದಿಂದ ಬಂತು? ಬಾಬಾನಿಂದ. ಅವರು ನಮಗೆ ಎಲ್ಲಿಂದ ಕೊಡ್ತಾರೆ? ಬಾಬಾನಿಂದ ತಗೊಂಡಿದ್ದೇ ಕೊಡ್ತಾರೆ. ಬಾಬಾನಿಂದ ತಗೊಂಡದ್ದು ನಂದು ಅಂತ ಹೇಳ್ಕೊಂಡು ನಮಗೆ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, जब औरों को भी देने के निमित्त बनते हो उस समय अगर यह स्मृति में नहीं रहता कि बाप का खजाना दे रहे हैं तो उन आत्माओं को श्रेष्ठ संबंध में जोड़ नहीं सकते हो. बाबा ಹೇಳ್ತಾರೆ, उस समय अगर स्मृति में नहीं रहता है कि बाप का खजाना दे रहे हैं, ತಗೊಳ್ಳುವಾಗ ಅವರಿಂದ ನಾವು ತಗೊಳ್ಳುವಾಗ ಏನು ಬಾಬಾ ಹೇಳ್ತಾರೆ? ಸ್ಮೃತಿ ಮೇ ನಹಿ ರಹಿತ, ಸ್ಮೃತಿನಲ್ಲಿ ಇಲ್ಲ ಅಂತಂದರೆ ಏನು? ಇದು ತಂದೆಯ ಖಜಾನೆಯದ, ಅದೇ ನಮ್ಗೆ ಕೊಡ್ತಿದ್ದಾರೆ ಅಂಥೇಳಿ ಉನ್ ಆತ್ಮಾओं को ಶ್ರೇಷ್ಠ ಸಂಬಂಧ ಮೇ ಜೋಡ್ ನಹಿ ಸಕ್ತೆ ಹೋ.
ಈಗ ಇಲ್ಲಿ ಕೂತಿರ್ತವೆ, ನಾವು ಯಾರೋ ಅಕ್ಕಂದಿರು ದಾದಿಗಳು ಎಲ್ಲ ಶಕ್ತಿಗಳು ಕೊಡ್ತಿರ್ತಾರಲ್ಲ ನಮಗೆ, ಅವ್ರು ಎಲ್ಲಿಂದ ಕೊಡ್ತಾರ? ಆ ಸ್ಮೃತಿ ನಮ್ಗೆ ಇರ್ಬೇಕಂತಾರೆ ಬಾಬಾ. ಆ ಸ್ಮೃತಿ ಇದ್ರಷ್ಟೇ ಅವ್ರ ಜೊತೆ ನಮ್ಮ ಸಂಬಂಧ ಆಗ್ತದೆ. ಇವ್ರು ನಮಗೆ ಕೊಡ್ತಾರ ಅಂತಂದಾಗ ಸಂಬಂಧ ಸರಿ ಇರುವುದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, नशा भी रहे अपने श्रेष्ठ स्वमान का, उनके साथ साथ और क्या रहता है, ಅದರ ಜೊತೆಗೆ ಏನಿರ್ತದೆ? ಸ್ವಮಾನದ ಜೊತೆಗೆ ಏನಿರ್ತದೆ? ನಮಗೆ ಖುಷಿನೂ ಇರ್ತದೆ. ಯಾವಾಗ ಸ್ವಮಾನದಲ್ಲಿ ಇರ್ತೀವಿ ಖುಷಿನೂ ಇರ್ತದೆ. ಜಿतना बुद्धि में नशा होगा उतनी ही कर्म में नम्रता, इस नशे की निशानी यह है. ಪಾಪ ಹೇಳ್ತಾರೆ, ಎಷ್ಟೆಷ್ಟು ಬುದ್ಧಿನಲ್ಲಿ ನಶೆ ಇರ್ತದೋ ಅಷ್ಟು ಕರ್ಮದಲ್ಲಿ ಏನಾಗ್ತದೆ? ನಮ್ರತೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಆ ನಮ್ರತೆ ಇಸ್ ನಶೆ ಕಿ ನಿಶಾನಿ ಹೇ. ನಶಾ ಭೀ ಊಂಚಾ ಹೋಗ, ನಮ್ಮ ನಶೆ ಹೆಂಗಿರ್ತದೆ? ಶ್ರೇಷ್ಠ ಇರ್ತದೆ. ಲೇಕಿನ್ ಕರ್ಮ ಮೇ ನಮ್ರತಾ ರಹೇಗಿ. ಇದರಲ್ಲಿ ಭಾಳ ವಿಚಾರ ಮಾಡಬೇಕು. ನಶಾ ಶ್ರೇಷ್ಠ ಇದ್ದಾಗ ಕರ್ಮದಲ್ಲಿ ನಮ್ರತೆ ಬರ್ತದಂತಾರೆ ಬಾಬಾ. ಅದ್ರ ಹೊರಗಡೆ ಘಮಂಡಿ ಬರ್ತದೆ. ಹೊರಗಡೆ ನಶೆ ಇದ್ದಾಗ, ದೇಹಾಭಿಮಾನದ ನಶೆ ಇತ್ತು ಅಂತಂದರೆ ಕರ್ಮದಲ್ಲಿ ಏನು ಬರ್ತದೆ? ಘಮಂಡಿ ಬರ್ತದೆ. ಆತ್ಮಾಭಿಮಾನದ ನಶೆ ಇತ್ತು ಅಂದರೆ ಕರ್ಮದಲ್ಲಿ ಏನು ಬರ್ತದೆ ಅಂತಾರೆ ಬಾಬಾ? ನಮ್ರತೆ ಬರ್ತದೆ. ಬಾಬಾ ಹೇಳ್ತಾರೆ, ನೈನೋಮೇ ಸದೈವ ನಮ್ರತಾ ಹೋಗಿ. ಯಾವಾಗ ಸ್ವಮಾನ ಇತ್ತು ಅಂದರೆ. ಇಸ್ಲಿಯೇ ಇಸ್ ನಶೆ ಮೇ ಕಭಿ ನುಕ್ಸಾನ್ ನಹಿ ಹೋತಾ ಹೈ. ಆತ್ಮಾಭಿಮಾನಿ ನಶೆಯಲ್ಲಿ ಇದ್ರಿ ಅಂತಂದರೆ ಎಂದೂ ಕೂಡ ನಿಮ್ಮದು ನುಕ್ಸಾನ್ ಆಗೋದಿಲ್ಲ. ಸಮझा? ತಿಳಿತಾ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಿರ್ಫ್ ನಶಾ ನಹಿ ರಖನಾ, ಏಕ್ ತರಫ್ ಅತಿ ನಶಾ, ದೂಸರಿ ತರಫ್ ಅತಿ ನಮ್ರತಾ. ಎರಡೂ ಬೇಕಂತಾರೆ ಬಾಬಾ. ಬರೀ ನಶೆ ಏರ್ಸ್ಕೊಂಡು ಕೂಡೋದಲ್ಲ, ನಮ್ರತೆನೂ ಬೇಕು. ಜೈಸೆ ಸುನಾಯಾ ಕಿ ಊಂಚ್ ತೇ ಊಂಚ್ ಬಾಪ್ ಭೀ ಬಚ್ಚೋं के आगे गुलाम बनकर आते हैं. तो ನಮ್ರತಾ ಹುಯಿ ನಾ. ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವದ ರಚಯಿತ ಏನಾಗಿ ಬಂದಿದ್ದಾರೆ? ಗುಲಾಮಾಗಿ ಬರ್ತಾರಂತಂದರೆ ತಿಳ್ಕೋಬೇಕು ಬಾಬಾ ನಮ್ರತೆ ಎಷ್ಟಿದೆ. ಜಿತನಾ ಊಂಚ್ ಉತನಿ ಹಿ ನಮ್ರತಾ. ಐಸಾ ಬ್ಯಾಲೆನ್ಸ್ रहता है. ನಶೆ ಮತ್ತು ನಮ್ರತೆ ಎರಡೂ ಬ್ಯಾಲೆನ್ಸ್ ಇರ್ತದೇನು? ಅಥವಾ जिस समय नशे में रहते हो तो कुछ सूझता ही नहीं, क्योंकि जब अपने इस स्वमान के नशे में रहते हैं कि हम विश्व के रचयिता के भी मालिक हैं, तो ऐसे नशे में रहने वाले का कर्तव्य क्या होगा? ಬಾಬಾ ಕೇಳ್ತಾರೆ, ವಿಶ್ವದ ರಚಯಿತನನ್ನೇ ರಚಯಿತನಿಗೆ ನಾವೇನಾಗಿದ್ದೀವಿ? ಮಾಲೀಕ ಆಗಿದ್ದೀವಿ ಅಂತಂದಾಗ ಆ ನಶೆಯಲ್ಲಿ ಇರ್ತಕ್ಕಂಥ ಕರ್ತವ್ಯ ಯಾವುದಾಗಿದೆ? ವಿಶ್ವ ಕಾ ಕಲ್ಯಾಣ ನಮ್ರತಾ ಕೆ ಬಿನಾ ಹೋ ನಹಿ ಸಕ್ತಾ. ನಮ್ರತೆ ಇಲ್ಲ ಅಂತಂದರೆ ವಿಶ್ವದ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಪ್ ಕೋ ಭೀ ಅಪ್ನಾ ತಬ್ ಬನಾಯಾ ಜಬ್ बाप भी नम्रता से बच्चों का सेवाधारी बना. बाप को भी अपना तब बनाया. ಬಾಬಾರವರನ್ನು ನಾವು ನಮ್ಮವರನ್ನಾಗಿ ಮಾಡಿದಾಗ ಬಾಬಾನೂ ಕೂಡ ಏನಾಗಿದ್ದಾರೆ? ನಮ್ರತೆಯಿಂದ ಮಕ್ಕಳ ಸೇವಾಧಾರಿಗಳಾಗಿದ್ದಾರೆ. ಐಸೆ ಹಿ ಫಾಲೋ ಫಾದರ್. ಬಾಬಾ ಹೆಂಗೆ ಮಕ್ಕಳಿಗೆ ಗುಲಾಮಾಗಿ ಸೇವಾಧಾರಿ ಮಾಡ್ತಿದ್ದಾರೋ ನಾವೂ ಕೂಡ ಏನು ಮಾಡಬೇಕು? ನಾವು ಏನಾಗಿದ್ದೀವಿ ಇಲ್ಲಿ? ಸೇವಾಧಾರಿ. ಅದು ನೆನಪಿರಬೇಕು. ಹರ್ ಸಮಯ ಚೆಕ್ ಕರೋ ಕಿ ಬಾಪ್ ಸೆ ಕಿತನೆ ಖಜಾನೆ ಮಿಲೆ ಹೇ. ಪ್ರತಿ ಕ್ಷಣನೂ ಚೆಕ್ ಮಾಡಿಕೊಳ್ರಿ, ಬಾಬರಿಂದ ನನಗೆ ಎಷ್ಟು ಖಜಾನೆ ಸಿಕ್ಕಿದೆ. ಮಾಲೂಮ್ ಹೇ ಕಿತನೆ ಖಜಾನೋ ಕೆ ಮಾಲಿಕ್ ಹೋ. ಹೇಳ್ರಿ ಅಂತಾರೆ ಬಾಬಾ. ಎಷ್ಟು ಖಜಾನೆಗಳ ಮಾಲೀಕ ಆಗಿದ್ದೀರಾ? ಎಣ್ಸಕ್ಕೆ ಬರುತ್ತೇನು? ಬಾಬಾ ಹೇಳ್ತಾರೆ, ಅನ್ಗಿನತ್ फिर भी मुख्य तो वर्णन करने में आते हैं ना.
ಅನ್ಗಿನತ್ತಂತೂ ಇದೆ, ಲೆಕ್ಕ ಇಲ್ಲ. ಆದಾಗ್ಯೂ ಕೂಡ ಮುಖ್ಯವಾಗಿರುವುದನ್ನು ವರ್ಣನೆ ಮಾಡ್ಬೋದಲ್ಲ. इस संगम युग में मुख्य कितने खजाने हैं? ಭಾಳಷ್ಟಿದಾವೆ ಇಲ್ಲ ಅಂತಲ್ಲ, ಮುಖ್ಯವಾಗಿ ಎಷ್ಟಿದ್ದಾವೆ? आप लोगों को कितने मिले हैं? ಎಷ್ಟಿದಾವೋ, ನಿಮಗೆ ಎಷ್ಟು ಸಿಕ್ಕಿದಾವೋ ಕೇಳ್ತಾರೆ ಬಾಬಾ. सभी से बड़ा खजाना तो ಬಾಪ್ ಮಿಲಾ. ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಖಜಾನೆ ಅಂತಂದ್ರೇನು? ಬಾಬಾ ಸಿಕ್ಕಿರೋದು. पहले नंबर का खजाना तो ये है ना, जैसे किसी को चाबी मिल जाए तो गोया सब मिल गया. ಒಂದು ಏನು ನಿಧಿ ಇರ್ತಕ್ಕಂಥ ರೂಮಿನ ಚಾವಿ ಸಿಕ್ತು ಅಂತಂದರೆ ಏನು ಅನ್ನಿಸ್ತದೆ ನಮಗೆ? ಎಲ್ಲ ಸಿಕ್ಬಿಡ್ತು. ಬಾಬಾ ಹೇಳ್ತಾರೆ ಬಾಪ್ ಮಿಲ್ ಗಯಾ ಅರ್ಥಾತ್ ಸಬ್ ಕುಚ್ ಮಿಲ್ ಗಯಾ. ಅವ್ರ ಕ್ಯಾ ಮಿಲಾ ವಹ ಭೀ ಸಾಥ್ ಸಾಥ್ ವರ್ಣನ್ ಕರೋ. ಮತ್ತೇನು ಸಿಕ್ತು ಅದ್ರ ಜೊತೆಗೆ ಇದನ್ನು ವರ್ಣನ ಮಾಡಿ. ಜ್ಞಾನ ಭೀ ಹೇ ಅವ್ರ ಅಷ್ಟಶಕ್ತಿಯ ಭೀ ಹೇ. ಬಾಬಾನೂ ಸಿಕ್ಕರು, ಅದ್ರ ಜೊತೆಗೆ ಜ್ಞಾನ ಸಿಕ್ತು, ಮತ್ತು ಅಷ್ಟಶಕ್ತಿಗಳು ಸಿಕ್ಕು. ಏಕೇಕ್ ಶಕ್ತಿ ಕೋ ಅಲಗ್ ಅಲಗ್ ವರ್ಣನ್ ಕರೋ ತೋ अलग अलग शक्ति भी ಖಜಾನೆ ಕೆ ರೂಪ ಮೇ ಹೇ. ಈ ಅಷ್ಟಶಕ್ತಿಗಳಲ್ಲಿ ಒಂದೊಂದು ವರ್ಣನೆ ಮಾಡ್ತಾ ಹೋದ್ರೂ ಕೂಡ ಅದು ಒಂದು ದೊಡ್ಡ ಖಜಾನೆ ಅಂತ ಹೇಳ್ತಾರೆ ಬಾಬಾ. इस प्रकार जो बाप के गुण वर्णन करते हो वह गुण भी खजाने के रूप में वर्णन कर सकते हो. ಹೇಗೆ ಬಾಬಾರವರ ಗುಣಗಳನ್ನು ವರ್ಣನೆ ಮಾಡ್ತಿರೋ ಈ ಅಷ್ಟಶಕ್ತಿಗಳ ಗುಣಗಾನನೂ ಆಗ್ತದೆ, ಮಾಡ್ಬೋದು. इस रीति से इस अमूल्य संगम युग के समय का 1 सेकंड भी ಮತ್ತೆ ಹೇಳ್ತಾರೆ ಬಾಬಾ ಮತ್ತೊಂದು ಖಜಾನೆ. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಒಂದೊಂದು ಕ್ಷಣನೂ ಕೂಡ ಏನಾಗಿದೆ? ಅಮೂಲ್ಯ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಹಾಗಾದರೆ 1 ಸೆಕೆಂಡನ್ನು ಕೂಡ ನಮಗೆ ಸಮಯನೂ ಒಂದು, ಸಂಗಮ ಯುಗದ ಸಮಯನೂ ಒಂದು ಖಜಾನೆ. जैसे खजाने से प्राप्ति होती है वैसे इस संगम युग के एक एक सेकंड से श्रेष्ठ प्राप्ति कर सकते हो. ಹೇಗೆ ಖಜಾನೆಯಿಂದ ಪ್ರಾಪ್ತಿ ಆಗ್ತಾ ಇದೆಯೋ ಹಾಗೆಯೇ ಈ ಸಂಗಮ ಯುಗದ ಪ್ರತಿಯೊಂದು ಸೆಕೆಂಡಿನಿಂದ ಶ್ರೇಷ್ಠ ಪ್ರಾಪ್ತಿಯನ್ನು ನೀವು ಮಾಡ್ಕೊಳ್ಬೋದು. तो यह संगम का समय अर्थात एक एक सेकंड अनेक पद्मों से ज़्यादा बड़ा खजाना है. ಸಂಗಮ ಯುಗದ ಪ್ರತಿಯೊಂದು ಕ್ಷಣನೂ ಕೂಡ ಪದಮಕ್ಕಿಂತ ಹೆಚ್ಚು ಖಜಾನೆ ಯಾವುದಾಗಿದೆ? ಸಮಯ. अगर अनेक पदम इकट्ठा करो और संगम युग का 1 सेकंड दूसरी तरफ रखो तो भी श्रेष्ठ संगम का ही 1 सेकंड गिना जाएगा. ನೋಡ್ರಿ ಬಾಬಾ, ಒಂದು ಕಡೆ ಪದಮಾಪದಂ ಇಕ್ಕಟ್ಟ ಮಾಡಿ ಅಂದರೆ ಖಜಾನೆಗಳನ್ನು, ಎಲ್ಲ ಖಜಾನೆಗಳನ್ನು ಒಂದು ಕಡೆ ಇಟ್ಟು ಒಂದು ಸಮಯದ 1 ಸೆಕೆಂಡ್ ಇನ್ನೊಂದು ಕಡೆ ಇಟ್ಟರೂ ಕೂಡ ಸಮಯ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಬಾಬಾ. क्योंकि इस 1 सेकंड में ही सदा काल के प्रारब्ध की प्राप्ति होती है. ಸಂಗಮ ಯುಗದ 1 ಸೆಕೆಂಡಿನ ಪ್ರಾಪ್ತಿ ಏನಾಗ್ತದೆ? 84 ಜನ್ಮದ ಪ್ರಾಪ್ತಿ ಆಗ್ತದೆ. सभी को सुनाते हो ना, 1 सेकंड में मुक्ति और जीवन मुक्ति का वर्षा ले सकते हो. ಹೇಳ್ತೀವಲ್ಲ ಇದನ್ನೆಲ್ಲರಿಗೂ. ಒಂದೇ ಸೆಕೆಂಡಿನಲ್ಲಿ ನಾವೇನು ಮಾಡ್ತೀವಿ? ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ತಗೊಳ್ತೀವಿ. तो 1 सेकंड की भी ವ್ಯಾಲ್ಯೂ हो गई ना. 1 ಸೆಕೆಂಡಿಂದು ಕೂಡ ಏನಾಯಿತು? ಭಾಳ ಬೆಲೆ ಇದೆ. तो संगम का समय भी बहुत बड़ा खजाना है. अब इतने सभी खजाने चेक करो कि हम इन खजानों को अपने अंदर कितना धारण सके हैं. ಹೇಳಿದರು ಬಾಬಾ. ಏನೇನು ಹೇಳಿದರು? ಇಷ್ಟು ಖಜಾನೆಗಳಿದಾವು, ಈ ಖಜಾನೆ ಎಷ್ಟೆಷ್ಟು ನಮ್ಮಲ್ಲಿ ಧಾರಣೆ ಮಾಡ್ಕೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ಅಥವಾ ऐसा तो नहीं कि कोई खजाना धारण हुआ है और कोई नहीं हुआ है. ಹೀಗಂತೂ ಇಲ್ಲಲ್ಲ, ಒಂದೊಂದು ಖಜಾನೆ ಧಾರಣ ಆಗಿದೆ, ಒಂದೊಂದು ಖಜಾನೆ ಧಾರಣ ಆಗಿಲ್ಲ. किसी भी खजाने से अधूरे तो नहीं रह गए हो, वंचित तो होंगे नहीं. लेकिन यदि अधूरी प्राप्ति की तो भी चंद्रवंशी हो गए, सूर्यवंशी
ನಹಿ ಹುಯೆ. ಒಂದು ಕಡಿಮೆ ಆದ್ರೂ ಕೂಡ, ಒಂದು ಖಜಾನೆ ಕಡಿಮೆ ಆದರೂ ಕೂಡ ನೀವೆಲ್ಲಿ ಬರ್ತೀರಾ? ಚಂದ್ರವಂಶದಲ್ಲಿ ಬರ್ತೀರಾ. ಸೂರ್ಯವಂಶಿ ಅಂತ ಆಗೋದಿಲ್ಲ. ಸೂರ್ಯವಂಶಿ ಅರ್ಥಾತ್ ಸಂಪೂರ್ಣ ಸಂಪನ್ನ ಅಂತ ಹೇಳ್ತಾರೆ ಬಾಬಾ. किसी भी बात में यदि संपन्न नहीं तो सूर्यवंशी नहीं कहेंगे. ಸ್ವಲ್ಪ ಕಡಿಮೆ ಆದರೂ ಕೂಡ ನಿಮ್ಮನ್ನು सूर्यवंशी ಅಂತ ಹೇಳೋದಿಲ್ಲ. तो सभी खजानों को सामने रखते हुए अपने आप को चेक करो कि यह कहाँ तक है, कितनी अंदाज में है. ऐसा तो नहीं कि थोड़े में ही खुश हो गए हैं. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಖಜಾನೆಗಳನ್ನು ನಾವು ಧಾರಣೆ ಮಾಡ್ಕೊಂಡಿದ್ದೀವಿ, ಅದರದ್ದೊಂದು ಅಂದಾಜು ಇದೆ ಏನು, ಅಥವಾ ಆಯ್ತು ಬಿಡು ಬಾಬಾ ಇಷ್ಟೆಲ್ಲ ಸಿಕ್ಕದಂತೆ ಇಷ್ಟರಲ್ಲೇ ಖುಷಿ ಇದ್ದೀರೇನು. तो इन सभी खजानों को चेक करना और साथ साथ यह भी चेक करो कि जो भी खजाने मिले हैं उनके महादानी बने हो या अपने प्रति ही रख लिया है. ಮತ್ತು ಇದನ್ನು ಚೆಕ್ ಮಾಡ್ಕೊಳ್ಳಿ, ಏನು ಬಾಬಾರಿಂದ ನನಗೆ ಏನೇನು ಖಜಾನೆಗಳು ಸಿಕ್ಕಿದಾವೋ ಅವುಗಳನ್ನು ಏನು ಮಾಡಬೇಕು? ಸುಮ್ಮಿಟ್ಕೊಂಡು ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಏನು ಮಾಡ್ತಿದ್ದೀರಿ ಅಂತಾರೆ ಬಾಬಾ. महादानी जो होते हैं वह अपना भी दूसरों को भी दे देते हैं. ಮಹಾದಾನಿ ಅಂತ ಯಾರಿದ್ದಾರೋ ಅವ್ರು ಏನು ಮಾಡ್ತಾರೆ? ತಮ್ಮ ಹತ್ರ ಇದ್ದದ್ದನ್ನು ತಮಗಾಗಿನೂ ದಾನ ಮಾಡ್ಕೊಳ್ತಾರೆ, ಬೇರೆದವ್ರಿಗೂ ಮಾಡ್ತಾರೆ. क्योंकि जो देते हैं वो उनके पास ऑटोमेटिकली बढ़ता है. ಏನೇನು ಕೊಡ್ತಾ ಹೋಗ್ತಿರೋ, ಏನು ಕೊಡ್ತಿರೋ ಅದೇನಾಗ್ತದೆ? ಹೆಚ್ಚಾಗ್ತದೆ. तो यह भी देखो कि पवित्रता का खजाना कहाँ तक अनेक आत्माओं को दान दिया है. ಇದನ್ನು ಚೆಕ್ ಮಾಡಿಕೊಡ್ರಿ. ಏನು ಪವಿತ್ರತೆಯ ಖಜಾನೆಯನ್ನು ಎಷ್ಟು ಆತ್ಮಗಳಿಗೆ ಕೊಟ್ಟಿದ್ದೀರಾ? अतीन्द्रिय सुख का खजाना भी देखना है कि ज़्यादा अपने प्रति लगाते हो या विश्व की सेवार्थ लगाते हो. ಅತೀಂದ್ರಿಯ ಸುಖದ ಅನುಭವ ಮಾಡ್ತೀರಲ್ಲ, ಅದು ನಿಮ್ಮಷ್ಟಕ್ಕೆ ಇಟ್ಕೊಂಡಿದ್ದೀರೋ ಅದು ಇನ್ನೊಬ್ರಿಗೂ ಆ ಸುಖದ ಅನುಭವ ಮಾಡಿಸ್ತಿದ್ದೀರೋ? अपनी प्राप्ति तो कर ली लेकिन अभी की स्टेज विश्व की सेवा के प्रति लगाने की है. ನೋಡ್ರಿ ಬಾಬಾ ಹೇಳ್ತಾರೆ, 1973 ಒಳಗೇ ಹೇಳಿದರು, ಏನು ನಿಮ್ಮದು ತುಂಬಿಕೊಳ್ಳೋದು ಮುಗೀತು, ಇನ್ನೇನು ಮಾಡಬೇಕಾಗಿದೆ? ಬೇರೆ ಆತ್ಮಗಳ ಪ್ರತಿ ಆ ಖಜಾನೆಯನ್ನು ಹಾಕುವಂಥ ಸಮಯ. तो यह चेक करो कि हर खजाना अपनी प्रति कहाँ तक लगाया है और दूसरों के प्रति कहाँ तक लगाते हैं. ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥ ಖಜಾನೆಗಳನ್ನು ನಿಮ್ಮ ಪ್ರತಿಯಾಗಿ ಎಷ್ಟು ದಾನ ಮಾಡ್ಕೊಳ್ತೀರೋ, ಬೇರೆ ಆತ್ಮಗಳಿಗೆ ಎಷ್ಟು ಕೊಡ್ತೀರೋ ಅಂತ ಕೇಳ್ತಾರೆ ಬಾಬಾ. ಸಂಪೂರ್ಣ ಸ್ಟೇಜ್ ಇಸ್ಕೋ ಕಹಾ ಜಾತಾ ಹೇ. ಇದಕ್ಕೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಖಜಾನೆಗಳನ್ನು ಏನು ಮಾಡಬೇಕಾಗ್ತದೆ? ಎಲ್ಲರಿಗೂ ದಾನ, ಅದಕ್ಕೆ ಮಹಾದಾನ, ಇದಕ್ಕೆ ಸಂಪೂರ್ಣ ಸ್ಟೇಜ್ ಅಂತ ಹೇಳ್ತಾರೆ. ಕ್ಯಾ ಸರ್ವ ಖಜಾನೆ ಔರೋಂ ಕೆ ಪ್ರತಿ ಲಗಾಯೆ. अगर अपने पुरुषार्थ के प्रति ही ज्ञान का खजाना व शक्तियों का खजाना लगाते रहते हो तो वह भी संपूर्ण स्टेज नहीं हुई. ನನ್ನ ಹತ್ರ ಇದ್ದದ್ದು ಎಲ್ಲನೂ ಕೊಡೋದೂ ಅಲ್ಲ, ನನ್ನ ಹತ್ರ ಇದ್ದಿದ್ದು ನನ್ನ ಸಲುವಾಗಿಯೇ ಎಲ್ಲ ಬಳಸ್ಕೊಳ್ಳೋದೂ ಸಂಪೂರ್ಣ ಸ್ಥಿತಿ ಅಂತ ಹೇಳೋದಿಲ್ಲ ಅಂತಾರೆ ಬಾಬಾ. अब दूसरों के प्रति लगाने का समय है. अगर अभी तक भी सर्वशक्तियों को अपने प्रति ही प्रयोग करते रहेंगे तो दूसरों के लिए महादानी व वरदानी कब बनेंगे. ಬಾಬಾನಿಂದ ಪಡ್ಕೊಂಡಂಥ ಶಕ್ತಿ ನನ್ನ ಸಲುವಾಗಿನೇ ಇನ್ನು ಬಳಸ್ಕೋತ ಕೂತ್ರೆ ಬೇರೆಯವ್ರಿಗೆ ಯಾವಾಗ ಕೊಡೋರು? अब ऐसा अभ्यास करो जो अपने प्रति लगाना न पड़े. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಇಂಥ ಅಭ್ಯಾಸ ಮಾಡಬೇಕು. ಅಪನೇ ಪ್ರತಿ ಲಗಾನ ನ ಪಡೆ ಅಂದರೆ ಏನರ್ಥ? ನಾನು ಸಂಪೂರ್ಣ ಆಗಿಬಿಡ್ಬೇಕು. ನನ್ನಲ್ಲಿ ಏನಾರು ಕಿಟ್ಪಿಟ್ಟಿತ್ತು ಅಂದರೆ ಮತ್ತು ನನ್ನ ಸಲುವಾಗಿ ಆ ಖಜಾನೆ ಬಳಕೆ ಮಾಡ್ಕೋಬೇಕಲ್ಲ, ಅದನ್ನು ಮತ್ತು ಇನ್ನೊಬ್ರು ಕೂಡ ಕಡಿಮೆ ಬೀಳ್ತದೆ ಅದು. ಅದಕ್ಕೆ ಅದರ ಅರ್ಥ ಏನು? ಟೋಟಲ್ ಆಗಿ ಬಾಬಾ ಹೇಳೋದು, ಈಗ ನೀವು ಸಂಪೂರ್ಣ ಸ್ಥಿತಿಯಾಗಿ
ಎಲ್ಲ ಖಜಾನೆಗಳನ್ನು ಬೇರೆಯವ್ರಿಗೂ ಕೊಡಿ. ಬಾಬಾ ಹೇಳ್ತಾರೆ, जैसे बाप अपने रेस्ट का समय जो कि शरीर के लिए आवश्यक है वह भी अपने प्रति न लगाकर विश्व कल्याणार्थ लगाते रहते थे, ऐसे सर्वशक्तियाँ भी विश्व कल्याण प्रति लगे न कि अपने प्रति. ಬ್ರಹ್ಮ ಬಾಬಾನು ಕೂಡ ಏನು ಮಾಡ್ತಿದ್ರು, ತಮ್ಮ ರೆಸ್ಟ್ ಸಮಯ ಏನಿತ್ತಲ್ಲ ಅದನ್ನೇನು ಮಾಡ್ತಿದ್ರು, ಶರೀರಕ್ಕೂ ರೆಸ್ಟ್ ಬೇಕಲ್ಲ, ಎಷ್ಟೇ ನಾವು ಇದ್ವಿ ಅಂತಂದ್ರೂ ಅದನ್ನು ಕೂಡ ಬಾಬಾ ಏನು ಮಾಡ್ತಿದ್ರು, ವಿಶ್ವ ಕಲ್ಯಾಣಕ್ಕಾಗಿ ಬಳಕೆ ಮಾಡ್ಕೊಳ್ತಿದ್ರು ಅಂತ ಹೇಳ್ತಾರೆ ಬಾಬಾ. जब सभी को बाप समान बनना है तो बाप समान स्टेज भी तो धारण करेंगे ना. दूसरों को देने लग जाएंगे तो ही अपने आप को सर्व बातों में संपन्न होने का अनुभव करेंगे. दूसरों को पढ़ाने में अपने को पढ़ाना ऑटोमेटिकली हो जाएगा. ಈಗ ನಾವು ಮುರಳಿ ಹೇಳ್ತಿರ್ತೀವಿ. ಮುರಳಿ ಹೇಳೋದಂತಂದ್ರೇನು, ಬರೀ ಎಲ್ಲರೂ ಹೇಳ್ತಿರ್ತೀವೇನು, ಅದರ ಜೊತೆಗೆ ನಾನು ಕೇಳ್ತಿರ್ತೀನಿ. ಇದೇನಾಯಿತು, ನನ್ನ ಪ್ರತಿನೂ ಆಯಿತು, ಇನ್ನೊಬ್ಬ ಆತ್ಮಗಳ ಪ್ರತಿನೂ ಆಗ್ತದೆ. ಅಭಿ ಡಬಲ್ ಅರ್ಥಾತ್ ದೂಸರೋ ಮೇ ಅಲಗ್ ಅಪನೆ ಮೇ ಅಲಗ್ ಟೈಮ್ ಲಗಾತೆ ಹೋ. ಈಗ ಅವ್ರ ಸಲುವಾಗಿ ನನ್ನ ಸಲುವಾಗಿ ಅಂತಿರೋದಿಲ್ಲ, ಎರಡೂ ಅಟ್ ಎ ಟೈಮ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. अभी एक ही समय में डबल काम करो क्योंकि समय कम है. ನಾನೆಲ್ಲ ಸಂಪೂರ್ಣ ಆಗಿ ಆಮೇಲೆ ಎಲ್ಲರಿಗೂ ಹೇಳಬೇಕು ಅಂತಂದರೆ ಅದಕ್ಕೆ ಸಮಯ ಇಲ್ಲ. ನಿಮ್ಮದು ಇನ್ನೊಬ್ರದ್ದು ಎರಡು ಒಂದೇ ಆಗಬೇಕು ಅಂತಾರೆ ಬಾಬಾ. ಸಮಯ ಕಮ್ ಹೋತಾ ಹೈ ತೋ ಡಬಲ್ ಕೋರ್ಸ್ ಕಿ ಸ್ಟಡಿ ಕರ್ತೆ ಹೇ, ಯಹ ಭಿ ಐಸೆ ಹೇ. ಸಮಯ ಕಡಿಮೆ ಇತ್ತು ಅಂತಂದರೆ ಹೊರಗಡೆ ಮಾಡ್ತಾರಲ್ಲ, ಈಗ ಎರಡೆರಡು ಕಡೆ ಕೋರ್ಸ್ ಮಾಡ್ತಿರ್ತಾರೆ, ಇಲ್ಲಿನೂ ಅಡ್ಮಿಷನ್ ಅಲ್ಲಿನೂ ಅಡ್ಮಿಷನ್, ಹಂಗೆ ಇಲ್ಲಿನೂ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, समय समीप आ रहा है तो दूसरों को देने के साथ साथ अपना जमा करो. ಸಮಯ ಕಡಿಮೆ ಇದೆ, ಅವ್ರಿಗೆ ಹೇಳೋದೊಂದು ಬೇರೆ, ನನ್ನ ಜಮಾ ಮಾಡ್ಕೊಳ್ಳೋದೊಂದು ಬೇರೆ ಇಲ್ಲ, ಎರಡು ಒಮ್ಮೆ ಆಗಬೇಕು. अगर अभी तक भी अपने प्रति लगाते और समय गंवाते रहेंगे तो विश्व के महाराज नहीं बन सकेंगे. ಇನ್ನು ನಿಮ್ಮ ಸಲುವಾಗಿ ನೀವು ಮಾಡ್ಕೋತ ಕೂತ್ರೆ ವಿಶ್ವದ ಮಹಾರಾಜನ್ ಯಾವಾಗ ಆಗೋರು. ಲಕ್ಷ್ಯ ತೋ ಕ್ಯಾ ಹೇ, ಗುರಿಯೇ ನಮ್ಮದು ವಿಶ್ವ ಮಹಾರಾಜನಾಗೋದು. शुरू में जब ज्ञान गंगाएं निकली तो उस समय की सेवा की विशेषता क्या थी. ಪ್ರಾರಂಭದಲ್ಲಿ ಜ್ಞಾನ ಗಂಗೆಯರು ಏನು ಮಾಡ್ತಿದ್ರು, ಆ ಸಮಯದಲ್ಲಿ ಸೇವೆಯ ವಿಶೇಷತೆ ಏನಿತ್ತು. ಉಸ್ ಸಮಯಕ್ಕೆ ನಿಕ್ಲೆ ಹುಯೇ ವಾರಿಸ್ और इस समय की निकली हुई आत्माओं में अंतर क्यों. ಸ್ಟಾರ್ಟಿಂಗ್ ಏನು ಮಕ್ಕಳಾದ್ರಲ್ಲ ಬಾಬಾಗೆ, ಆ ಮಕ್ಕಳಲ್ಲಿ ಈಗಾಗೋ ಮಕ್ಕಳಲ್ಲಿ ಏನು ಅಂತರ ಇದೆ ಕೇಳ್ತಾರೆ ಬಾಬಾ. सर्विस तो अब ज़्यादा हो रही है लेकिन वारिस दिखाई नहीं देते क्यों. ಸರ್ವೀಸು ಸೇವೆ ಹೆಚ್ಚಾಗ್ತಿದೆ, ವಾರಿಸ್ ಮಕ್ಕಳು ಕಡಿಮೆ ಕಾಣಿಸ್ತಿದ್ದಾರೆ. ಕಾರಣ विस्तार में तो बहुत है लेकिन मूल कारण क्या है. उस समय अपनापन नहीं था. विश्व के कल्याणार्थ अपना सभी कुछ देना है वह भावना थी. ಅವಾಗೇನಿತ್ತು, ಬ್ರಹ್ಮ ಬಾಬಾ ಏನು ಮಾಡಿದರು, ವಿಶ್ವದ ಕಲ್ಯಾಣ ಮಾಡಬೇಕು ಅಂಥೇಳಿ ತಮ್ಮದೆಲ್ಲವನ್ನು ಏನು ಮಾಡಿಬಿಟ್ರು, ಯಜ್ಞಕ್ಕೆ ಸಮರ್ಪಣೆ ಮಾಡಿದರು. ಬಾಬಾ ಒಬ್ಬರೇ ಅಲ್ಲ, ಎಷ್ಟೊಂದು ಆತ್ಮಗಳು ಎಲ್ಲ ಏನು ಮಾಡಿದರು, ಸಮರ್ಪಣ ಭಾವ ಇತ್ತು ಆವಾಗ ಅಂತ ಹೇಳ್ತಾರೆ ಬಾಬಾ. ಏಕ್ನಾಮಿ ಅವ್ರ ಎಕಾನಾಮಿ ವಾಲೆ ಥೇ. ಅವರೆಲ್ಲ ಏನಿದ್ರು, ಏಕ್ನಾಮಿ, ಒಬ್ಬ ತಂದೆಯನ್ನಷ್ಟೇ ನೆನಪು ಮಾಡ್ತಿದ್ರು. ಅದೇ ಏನಾಗ್ತದೆ, ಎಕಾನಾಮಿ ಆಗ್ತದೆ. सभी खजानों के ಎಕಾನಾಮಿ ಥಿ, ವ್ಯರ್ಥ ನಹಿ ಗವಾತೆ ಥೇ. ಏನು ಮಾಡಿದ್ರು ಏನಾಗ್ತಿತ್ತದೆ, ಅವಾಗ ಗಳಿಕೆನೇ ಆಗ್ಬಿಡ್ತಿತ್ತು. ಅದಕ್ಕೆ ಹೇಳ್ತಾರೆ ಬಾಬಾ, ವ್ಯರ್ಥನೇ ಇರ್ತಿದ್ದಿಲ್ಲ. ಸಮಯ ಶಕ್ತಿ ಜೋ ಲೀ ಹೇ ವಹ ಔರೋಂಕೋ ದೇನಿ ಹೇ. ಬಾಬಾ ಏನು ಹೇಳ್ತಾರೆ, ಈಗ ನಿಮಗೇನೇನು ಸಿಕ್ಕಿದೆಯೋ, ಸಮಯ ಸಿಕ್ಕಿದೆ, ಬಾಬಾನ ಶಕ್ತಿ ಸಿಕ್ಕಿದೆ, ಈ ಸಮಯ ಮತ್ತು ಶಕ್ತಿಯನ್ನು ಏನು ಮಾಡಬೇಕು, ಬೇರೆ ಆತ್ಮಗಳ ಕಲ್ಯಾಣ ಪ್ರತಿಯಾಗಿಯೇ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತು ಬಾಬಾ ಹೇಳ್ತಾರೆ,
अभी पहले अपना साधन सोचेंगे, पीछे सर्विस के साधन, अर्थात पहले साल्वेशन पीछे सर्विस, परंतु शुरू में था पहले सर्विस फिर साल्वेशन मिले न मिले ಅಂತ ಹೇಳ್ತಾರೆ ಬಾಬಾ. ಹಾಗೆ ಮತ್ತು ಈಗ ಅವಾಗ ಏನು ಮಾಡ್ತಿದ್ರು, ಮೊದಲು ಸೇವಾ 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 ಆಮೇಲೆ ತಮ್ಮದು ಮಾಡ್ಕೋತಿದ್ರು. ಈಗ ಹಂಗಾಗೋದಿಲ್ಲ ಅಂತಾರೆ ಬಾಬಾ. साल्वेशन से सर्विस करनी है यह संकल्प मात्र में भी नहीं था. साधन हो तो सर्विस हो, साथी हो तो सर्विस हो, धरनी तो सर्विस हो, यह संकल्प नहीं थे. ಎಲ್ಲ ತಯಾರಿದ್ರಷ್ಟೇ ನಾವು ಸೇವೆ ಮಾಡ್ತೀವಿ ಅಂತ ಹಿಂಗಿರಲಿಲ್ಲ ಆವಾಗ ಅಂತ ಹೇಳ್ತಾರೆ ಬಾಬಾ. जहाँ जाओ जैसी परिस्थिति हो और जैसा प्रबंध हो, सहन शक्ति से सेवा को बढ़ाना है, यह ಮಹಾದಾನಿ ಕಿ ಸ್ಟೇಜ್ ಹೇ. ಅವಾಗ ಎಲ್ಲಿ ನಿಲ್ತಿದ್ರೋ, ಹೇಗೆ ಪರಿಸ್ಥಿತಿ ಇರ್ತೋ, ಹೆಂಗಿರ್ತಿತ್ತೋ ಅಲ್ಲೇ ಏನು ಮಾಡ್ತಿದ್ರೋ, ಸೇವೆ ಮಾಡ್ತಿದ್ರು. ಈಗ ನಮಗೆಲ್ಲ ಬೇಕು. ಟೇಪ್ ರೆಕಾರ್ಡ್ರ್ ಬೇಕು, ಮೊಬೈಲ್ ಬೇಕು, ಪ್ರೊಜೆಕ್ಟ್ರ್ ಬೇಕು, ಟಿ ವಿ ಬೇಕು, ಕಂಪ್ಯೂಟ್ರ್ ಬೇಕು, ಎಲ್ಲ ಇದ್ದರೆ ನಾವು ಸೇವೆ ಮಾಡೋದು. ಅವಾಗೇನಿತ್ತು, ಮತ್ತೆಲ್ಲ ಆರೋಗ್ಯವಾಗಿರಬೇಕು, ಮನಸ್ಸು ಸರಿಯಾಗಿರಬೇಕು ಅಂದಾಗ ನಾವು ಸೇವೆ ಮಾಡ್ತೀವಿ. ಆದ್ರೆ ಅವಾಗ ಹಂಗಿರಲಿಲ್ಲ ಅಂತ. ಮೊದಲು ಸೇವೆ. ಹಾಂ, ಬಾಬಾ ಹೇಳ್ತಾರೆ, ಸ್ವಯಂ ಕೆ ತ್ಯಾಗ ಸೆ ಔರೋಂ ಕಾ ಭಾಗ್ಯ ಬಂತಾ ಹೈ. ಯಾರದೇ ಭಾಗ್ಯ ಇರಲಿ, ನಂದು ಭಾಗ್ಯ ಆಗಲಿ ಬೇರೆದವ್ರ ಭಾಗ್ಯ, ಮೊದಲು ಏನು ಬೇಕು, ಮೊದಲಿದ್ದು ತ್ಯಾಗ ಫಸ್ಟ್. जहाँ स्वयं का त्याग नहीं वहाँ औरों का भाग्य नहीं बनता. बाप ने स्वयं का त्याग किया. ಬಾಬಾ ಏನಾಗ್ಬಿಟ್ರು, ನಮ್ಮ ಕಲ್ಯಾಣ ಮಾಡೋ ಸಲುವಾಗಿ ಏನಾದರೂ ಬಾಬಾ ಮೇಲೆ ಹೇಳಿದ್ರಲ್ಲ ಬಾಬಾ, ಗುಲಾಮ್ ಆಗಬೇಕಾಯ್ತು. ಗುಲಾಮ್ ಆಗೋದಂದ್ರೆ ಸುಮ್ಮನೆನಾ? ಅಲ್ಲಿನೂ ಗುಲಾಮ್ ಆಗೋದಂದ್ರೆ ಏನರ್ಥ? ಬಾಬಾ ಹೇಳ್ತಾರೆ, ಸ್ವಯಂ ಕಾ ತ್ಯಾಗ ನಹಿ ವಹಾ ಔರೋಂ ಕಾ ಭಾಗ್ಯ ನಹಿ. ಬಾಪ್ ನೆ ಸ್ವಯಂ ಕಾ ತ್ಯಾಗ ಕಿಯಾ ತಭಿ ತೋ ಆಪ್ ಅನೇಕ ಆತ್ಮೋಂ ಕಾ ಭಾಗ್ಯ ಬನಾ. ಶಿವಬಾಬಾನು ತ್ಯಾಗ ಮಾಡಿದರು, ಪ್ರಭಾ ಬಾಬಾನು ತ್ಯಾಗ ಮಾಡಿದರು. ಅವರಿಬ್ಬರು ತ್ಯಾಗ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ, ಜ್ಞಾನ ತಗೊಳ್ತಿದ್ದೀವಿ. ಬಾಬಾ ಹೇಳ್ತಾರೆ, तो शुरू की स्थिति में स्वयं के सभी सुखों का त्याग था, इससे यह भाग्य बने. ಶುರುನಲ್ಲಿ ಏನು ಮಾಡಿದರು, ತಮ್ಮದೆಲ್ಲವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಇವತ್ತು ಎಲ್ಲರ ಭಾಗ್ಯ ಆಗಿದೆ. अब जितना त्याग उतना भाग्य बना रहे हो औरों का. ನೀವೆಷ್ಟೆಷ್ಟು ತ್ಯಾಗ ಮಾಡ್ತೀರೋ ಅಷ್ಟೆಷ್ಟು ನಿಮ್ಮದು ಭಾಗ್ಯ ಆಗ್ತದೆ, ಎಲ್ಲರ ಭಾಗ್ಯನೂ ಆಗ್ತದೆ. इसलिए वारिस छुप गए हैं तो अब फिर से वही महादानी बनने का संस्कार व सदा सर्व प्राप्ति होते हुए भी और सर्व साधन होते हुए भी साधन में न आओ. ಇರಲಿ, ಬೇಕಾಗ್ತವೆ, ಸೇವೆ ಮಾಡಲಿಕ್ಕಿಲ್ಲ ಅಂತ ಸಾಧನಗಳು ಬೇಕು, ಆದರೆ ಅದರಲ್ಲೇ ಸಿಕ್ಕಾಕೋಬೇಡ್ರಿ. ಅದು ಇದ್ರೇ ನನಗೆ ಮಾಡಲಿಕ್ಕೆ ಆಗ್ತೈತಿ ಅನ್ನೋ ಲೆವೆಲಿಗೆ ನಾವು ಹೋಗಬಾರ್ದು. ಸಾಧನಾ ಮೇ ರಹೋ. ಬರೀ ಸಾಧನ ಅದು ಬೇಕು ಇದು ಬೇಕು ಅಂತಲ್ಲ, ಸಾಧನಾದಲ್ಲಿರಬೇಕು. ಅಭಿ ಸಾಧನಾ ಕಮ್ ಹೈ ಅಂತ ಹೇಳ್ತಾರೆ ಬಾಬಾ. ಸಾಧನ ಏನಾಗಿದೆ, ಕಡಿಮೆ ಆಗಿದೆ. ಸಾಧನ್ ಜಾದಾ ಹೈ. ಸಾಧನಗಳು ಹೆಚ್ಚಾಗಿ, ಲಕ್ಷ್ಯ ಎಲ್ಲಿ ಹೋಗ್ಲಿಕ್ಕತ್ತದ ನಮ್ಮದು, ಸಾಧನ ಕಡೆಗೆ ಹೋಗ್ತಿದೆ. ಪೆಹಲೆ ಸಾಧನ್ ಕಮ್ ಥೇ, ಅದು ಚಲೋ ಇತ್ತು, ತುಡಿತಾ ಇರ್ತಿತ್ತು ಅವಾಗ. ಈಗ ನಾನೇ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಇರಲಿಲ್ಲಲ್ಲ, ಬರೀ ಕೀಪ್ಯಾಡ್ ಮೊಬೈಲ್. ಆವಾಗ ಹಿಂದಿನ ಮುರಳಿ ಕಂಪಲ್ಸರಿ ತೊಗೊಂಡು ಹೋಗ್ತಿದ್ದೆ ನಾನು. ಹಿಂದಿನ ದಿವಸದ್ದು, ಅವತ್ತಿನ ದಿವಸ ಓದ್ಲಿಕ್ಕೆ ಬೇಕಾಗ್ತಿತ್ತು ಅಂತೇಳಿ ಹಿಂದಿನ ದಿವಸದ ಮುರಳಿ ತೊಗೊಂಡೋಗಿ ಬೆಳಗ್ಗೆ ಸಾಯಂಕಾಲ ಬಸ್ಸಾಗ ಹೋಗುವಾಗ ಬರುವಾಗ ಓದ್ತಿದ್ದೆ. ಈಗ ಮೊಬೈಲ್ನಾಗ ಐತಲ್ಲ ಓದಿದ್ರಾಯ್ತು ಅಂದ್ಕೊಂಡು ಓದೋದೇ ಇಲ್ಲ ಒಮ್ಮೊಮ್ಮೆ. ಸಾಧನ ಇದ್ದರೆ ಹಿಂಗಾಗುತ್ತೆ. ಅದಕ್ಕೆ ಹೇಳ್ತಾರೆ ಬಾಬಾ, ಈಗ ಸಾಧನ ಕಡಿಮೆ ಆಗಿದೆ, ಸಾಧನಗಳದ್ದು ಹೆಚ್ಚಾಗಿದೆ. ಬಾಬಾ ಹೇಳ್ತಾರೆ, इसलिए अभी निरंतर उस साधना में रहो, अर्थात साधन होते हुए भी त्याग वृत्ति में रहो, जिससे थोड़े समय में ऊंची आत्माओं का भाग्य बना सको.
ಸ್ವಲ್ಪ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ, ಈಗ ಬಹಳಷ್ಟು ಆತ್ಮಗಳ ಭಾಗ್ಯ ಮಾಡಬೇಕಾಗಿದೆ. ಬಾಪ್ दादा ने सभी के हाथ में अब आत्माओं के भाग्य की रेखा लगाने की ಅಥಾರಿಟಿ दी है. ಬಾಪ್ दादा ಈಗ ಎಲ್ಲರ ಕೈಯಲ್ಲಿ ಆತ್ಮಗಳ ಭಾಗ್ಯದ ರೇಖೆಯನ್ನು ಲಗಾನೆ ಕಿ ಅಥಾರಿಟಿ ದಿ ಹೇ. ನಾವು ಕೂಡ ಏನಾಗಿದ್ದೀವಿ ಈಗ, ಮಾಸ್ಟರ್ ಬ್ರಹ್ಮ ಅಂದರೆ ಇನ್ನೊಬ್ಬರ ಭಾಗ್ಯದ ರೇಖೆಗಳನ್ನು ಬರೆಯುವಂಥ ಆತ್ಮಗಳು ಕೂಡ ನಾವಾಗಿದ್ದೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो ऐसा न हो कि अपने त्याग की कमी के कारण अनेक आत्माओं के भाग्य की रेखा संपन्न न कर सको. ಇದಾಗ್ಬಿಡುತ್ತಂತಾರೆ ಬಾಬಾ. ನೀವು ಈಗ ತ್ಯಾಗ ಮಾಡಲಿಲ್ಲ ಅಂದರೆ ಅನೇಕ ಆತ್ಮಗಳ ಭಾಗ್ಯದ ರೇಖೆಯನ್ನು ನಿಮಗೆ ಬರೆಯೋಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಹಂಗೆ ಮಾಡಬೇಡಿ, ಬಹುತ್ ಜಿಮ್ಮೇವಾರಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. जैसे जैसे समय समीप आता जा रहा है वैसे वैसे संकल्प भी व्यर्थ न गंवाने की जिम्मेवारी हर एक आत्मा के ऊपर बढ़ती जा रही है. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಸಮಯ ಸಮೀಪ ಬಂದ ಹಾಗೆ ಸಂಕಲ್ಪಗಳನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಜವಾಬ್ದಾರಿ ತಗೊಂಡು ಎಲ್ಲ ಆತ್ಮಗಳನ್ನು ಏನು ಮಾಡಬೇಕು, ಅವರ ಭಾಗ್ಯವನ್ನು ಹೆಚ್ಚಿಸಬೇಕು. ಅಭಿ ಅಪ್ನಾ ಬಚ್ಪನ್ ನಹಿ ಸಮಜ್ನಾ. ಬಾಬಾ ಹೇಳ್ತಾರೆ, ಬಚ್ಪನ್ ಮೇ ಜೋ ಕಿಯಾ ವಹ ಅಚ್ಚಾ ಲಗ್ತಾ ಥಾ. ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡಿದ್ರು, ಚಲೋ ಅನಿಸ್ತದೆ. ಈಗ ಚಿಕ್ಕ ಮಕ್ಕಳೇನು ನೀವಂತ, ಎಷ್ಟು ವರ್ಷ ಆಗಾವ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಈಗ ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು, 10. ದೊಡ್ಡವರಾಗಿದ್ದೀವಲ್ಲ ಈಗ ನಾವು. ಮತ್ತು ದೊಡ್ಡವರಾದ್ಮೇಲೆ ಏನು ಬರ್ತದೆ, ಜವಾಬ್ದಾರಿ ಬರ್ತದೆ. ಬಾಬಾ ಹೇಳ್ತಾರೆ, ಬಚ್ಚೆ ಕಾ ಅಲ್ಬೇಲಾಪನ್ ಅಚ್ಚಾ ಲಗ್ತಾ ಹೈ. ಮಕ್ಕಳದು ಅಲ್ಬೇಲಾಪನ್ ನಡೀತದೆ, ಅಚ್ಚಾ ನಹಿ. ಬಾಬಾ ಹೇಳ್ತಾರೆ, बड़प्पन नहीं और बड़ों का फिर अलबेलापन अच्छा नहीं लगता है. इसलिए समय के प्रमाण अपने स्वमान को कायम रखते हुए जिम्मेवारी को संभालते जाओ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ದೊಡ್ಡವರಾಗಿದ್ದೀರಿ ಅಂತಂದರೆ ಜವಾಬ್ದಾರಿ ಇರ್ತದೆ. ಅದಕ್ಕಾಗಿ ಸಮಯ ಪ್ರಮಾಣ ತಮ್ಮನ್ನು ತಾವು ಏನು ಮಾಡ್ಕೊಳ್ಬೇಕು, ಸ್ವಮಾನವನ್ನು ಕಾಯಮಾಗಿಟ್ಕೊಂಡು ಜವಾಬ್ದಾರಿಯನ್ನು ಏನು ಮಾಡಬೇಕು, ಸಂಭಾಲನೆ ಮಾಡಬೇಕು. ಸಮझा, ತಿಳಿತಾ ಅಂತ ಕೇಳ್ತಾರೆ ಬಾಬಾ. अच्छा, ऐसे बाप को सर्व संबंधों से अपना बनाने वाले, सदा सर्व खजाने सर्व आत्माओं के प्रति दान देने वाले, महादानी, वरदानी, महात्यागी और पदमा पदम भाग्यवान बच्चों को याद, प्यार और नमस्ते. नमस्ते बाबा, नमस्ते. अच्छा, ओम शांति.